ಹೊಸ ಹೆಲ್ತ್ ಟಿಪ್ಸ್ ಬಗ್ಗೆ ತಮ್ಮೊಂದಿಗೆ ಶೇರ್ ಮಾಡ್ಕೋತೇನೆ. ಬಾಯಲ್ಲಿ ಗುಳ್ಳೆ ಆಗೋದು ನಾವು ಸ್ಟೊಮಟೈಟಿಸ್ ಅಂತ ಹೇಳ್ತೀವಿ. ಆಮೇಲೆ ಖಾರ ತಿನ್ನೋಕ್ಕಾಗೋದಿಲ್ಲ, ಹೊಳ್ಳಿ ಏನಾದರೂ ಹುಳಿ ಉಪ್ಪು ತಿನ್ನೋಕ್ಕಾಗೋದಿಲ್ಲ, ಬಾಯಿ ನೋವು ಬರೋದು, ಇದೆಲ್ಲ ಕೆಲವೊಂದು ಕಂಪ್ಲೇಂಟ್ಸ್ ಇರುತ್ತೆ. ಹಾಗೆ ಏನಾದರೂ ಬಾಯಲ್ಲಿ ಗುಳ್ಳೆ ಆಗೋದು, ಹೀಟಾಗಿ ಜಾಸ್ತಿ ಆಗೋದು ಇತ್ತಂದರೆ ಅದಕ್ಕೆ ಮನೆಯಲ್ಲಿನೇ ನೀವು ಟ್ರೀಟ್ಮೆಂಟ್ ತಗೋಬೋದು. ಏನಂದರೆ, ಒಂದು ಅರ್ಧ ಚಮಚೆಯಷ್ಟು ಮನೆಯಲ್ಲಿ ಇರುವಂಥ ತುಪ್ಪ, ಆಕಳದರಾಗಲಿ ಎಮ್ಮಿದರಾಗಲಿ, ಎರಡರಲ್ಲಿ ಒಂದು ಯಾವುದಾದ್ರೂ ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ಮತ್ತು ಅದ್ರ ಜೊತೆಗೆ ಒಂದು ಚಮಚೆ, ಪೂರ ಒಂದು ಚಮಚೆ ಜೇನುತುಪ್ಪವನ್ನು ತಗೊಳ್ಳಿ. ಎರಡೂ ಚೆನ್ನಾಗಿ ಮಿಶ್ರಣವನ್ನು ಮಾಡಿಬಿಟ್ಟು ಬಾಯಿಗೆ ಎಲ್ಲೆಲ್ಲಿ ಗುಳ್ಳೆ ಆಗಿರ್ತದಲ್ಲ ಅಲ್ಲಿ ಆ ಪ್ಲೇಸಲ್ಲಿ ಹಚ್ಚಿ ಒಂದು ಅರ್ಧ ಗಂಟೆ ನಂತರ ಬಾಯಿಯನ್ನು ಒಂದು ಲಿವ್ ವಾರ್ಮ್ ವಾಟರಿಂದ ಬಾಯಿ ಮುಕ್ಕಳಿಸಿ. ಇದನ್ನು ಊಟದ ಮುಂಚೆ ಮತ್ತು ಊಟ ಆದ ನಂತರ 2 ಟೈಮು ಮಾಡಬೇಕು. 3 to 4 ಟೈಮ್ಸ್ ನೀವು ಡೇಯಲ್ಲಿ ಮಾಡಿದರೆ ಆಲ್ಮೋಸ್ಟ್ ಒಂದು 50 to 60% ಕಡಿಮೆ ಆಗ್ತದೆ. ಇದ್ರ ಜೊತೆ ಸ್ವಲ್ಪ ಹುಳಿ ಉಪ್ಪು ಖಾರ ಕರ್ದಿದ್ದ ಐಟಮ್ಸ್ ಇವನ್ನೆಲ್ಲನೂ ಕಡಿಮೆ ಮಾಡಿ. ಇದು ಕಡಿಮೆ ಮಾಡೋದ್ರಿಂದ ನಿಮಗೆ ಈ ಒಂದು ಬಾಯಲ್ಲಿ ಗುಳ್ಳೆ ಆಗಿದ್ದೆಲ್ಲ ಆಟೋಮೆಟಿಕ್ಕಾಗಿ ತಾನೇ ಕಡಿಮೆ ಆಗ್ಬಿಡೋದು. ಆಮೇಲೆ ಜಾಸ್ತಿ ನೀರು ಮತ್ತು ತಂಪಿನ ಆಹಾರವನ್ನು ಯೂಸ್ ಮಾಡಬೇಕು. ಹೋಪ್ಸ್ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದೆ ಅಂದ್ಕೊಂಡು, ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.